ಹೇಗಿದ್ದೀರಾ? ಸೊ ಇವತ್ತು ನಾನು ನಮ್ಮನೆ ಕಿಚನಿಗೆ ಬಂದಿದ್ದೀನಿ, ಏನಾದರೂ ಮಾಡೋಣ ಅಂತ. ತುಂಬ ಟೈಮ್ ಆಯಿತು ನಾನು ಕಿಚನಿಗೆ ಬರದೆ, ಅಡುಗೆ ಮಾಡಿದೆ ಕಿಚನಿಗೆ ಬಂದು. ಸೊ ಬೆಂಗಳೂರಿಂದ ಮೊನ್ನೆ ಅಷ್ಟೇ ಬಂದೆ. ನೈಟು ಮಲ್ಕೋಬೇಕಾದ್ರೆ ಯಾಕೋ ಚಿಕನ್ ಗೀ ರೋಸ್ಟ್ ತಿನ್ನಬೇಕು ಅನ್ನಿಸ್ತು. ಗೀ ರೋಸ್ಟ್ ಅಂದರೆ ನಮಗೆ ನೆನಪಾಗದೆ ಕುಂದಾಪುರ, ಅದರಲ್ಲೂ ಶೆಟ್ಟಿ ರಂಚೋಮು, ಅಲ್ಲಿ ಒನ್ ಆಫ್ ದ ಬೆಸ್ಟ್ ಗೀ ರೋಸ್ಟ್ ಸಿಗುತ್ತೆ. ಬಟ್ ಬೆಂಗಳೂರಲ್ಲಿ 1-2-3 ಕಡೆ ಟ್ರೈ ಮಾಡಿದೆ, ಬಟ್ ಅಥೆಂಟಿಕ್ ಗೀ ರೋಸ್ಟು ಎಲ್ಲೂ ಸಿಗಲಿಲ್ಲ. ಸೊ ಇವತ್ತು ನಾನು ನಿಮಗೆ ಗೀ ರೋಸ್ಟ್ನ ಸಿಂಪಲ್ಲಾಗಿ ಆದಷ್ಟು ಬೇಗ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಬ್ಯಾಚುಲರ್ಗೆ ತುಂಬ ಈಸಿ ಆಗುತ್ತೆ ಇದು ಮಾಡೋಕ್ಕೆ. ಜಾಸ್ತಿ ಏನು ಐಟಮ್ಸ್ ಬೇಡ, ಸ್ವಲ್ಪ ಗರಂ ಮಸಾಲ ಅದು ಇದು ಸಾಕು ಅಷ್ಟೇ. ಈರುಳ್ಳಿ ಕೊಚ್ಚೋದು, ಟೊಮೆಟೊ ಕೊಚ್ಚೋದು ಅದೆಲ್ಲ ಏನಿಲ್ಲ. ಸೊ ಮತ್ತೆ ಯಾಕೆ ವೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಸೊ ನಾನೀಗ 1 kg ಚಿಕನ್ನ ಇಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಮೊಸರು, ಅದಾದಮೇಲೆ 1 ಲಿಂಬೆಹಣ್ಣಿನ ರಸ, ಅದಾದಮೇಲೆ ಸ್ವಲ್ಪ 1 ಸ್ಪೂನು ಚಿಲ್ಲಿ ಪೌಡರು, ಮತ್ತು ಅರಶಿನ ಸ್ವಲ್ಪ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಉಪ್ಪು. 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ನೀವು ಬೇಕಾದರೆ 1/2 ಸ್ಪೂನಿಗೆ ತೊಗೊಂಡು ಮತ್ತು 1/2 ಸ್ಪೂನ್ ಆದ್ಮೇಲೆ ಕೂಡ ಹಾಕ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಿ 1 ಗಂಟೆಯಷ್ಟು ನೀವು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಓಕೆನಾ? ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದೀಗ ಮ್ಯಾರಿನೇಟ್ ಮಾಡಾಗಿದೆ. ಸೊ ಇದನ್ನೇ ನಾವು 1 ಗಂಟೆ ಮ್ಯಾರಿನೇಷನ್ ಆಗಲಿ. ಸೊ ಅಲ್ಲಿ ತನಕ ನಾವು ಬೇಕಾಗಿರೋ ಬಾಕಿ ಮಸಾಲೆ ಐಟಮ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಈ ಚಿಕನ್ ಗೀ ರೋಸ್ಟ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಐಟಮ್ಸ್ ಏನು ಬೇಡ, ತುಂಬ ಕಡಿಮೆ ಐಟಮಲ್ಲಿ ಆಗುವಂಥ ಒಂದು ರೆಸಿಪಿ ಇದು. ಸೊ ಇಲ್ಲಿ ನಾನು ಫಸ್ಟಿಗೆ 20 ಬ್ಯಾಡಗೆ ಮೆಣಸು ಮತ್ತೊಂದು 10 ಗುಂಟೂರು ಮೆಣಸನ್ನ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸು ಕಲರ್ ಕೊಡುತ್ತೆ, ಮತ್ತು ಗುಂಟೂರು ಮೆಣಸು ಖಾರಗೋಸ್ಕರ. ನಿಮ್ಗೆ ಇನ್ ಕೇಸ್ ಜಾಸ್ತಿ ಖಾರ ಬೇಕು ಅಂದರೆ ಗುಂಟೂರು ಮೆಣಸು ಸ್ವಲ್ಪ ಜಾಸ್ತಿ ಕೂಡ ತೊಗೋಬೋದು. ಇದನ್ನು ನಾನು ಬೆಚ್ಚಗಿರೋ ನೀರಲ್ಲಿ ನೆನೆಸಿಟ್ಟಿದ್ದು ಒಂದು 10-15 ನಿಮಿಷ. ಯಾಕೆ ಅಂದರೆ ಇದು ಚೆನ್ನಾಗಿ ಪೇಸ್ಟ್ ಆಗಲಿ ಅಂತ. ನೀವು ನೀರಲ್ಲಿ ನೆನೆಸಲ್ಲ, ನೀವು ಫ್ರೈ ಮಾಡ್ಕೊತೀರಾ ಅಂದರೆ ಇದು ನೀವು ಗರಂ ಮಸಾಲೆ ಐಟಮ್ ಜೊತೆಗೆ ಫ್ರೈ ಕೂಡ ಮಾಡ್ಕೋಬೋದು. ಆಪ್ಷನ್ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ನನಗೆ ಪೇಸ್ಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ನಾನು ಇದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ಗರಂ ಮಸಾಲೆ ಐಟಮ್ಸ್ ಇದೆ, ಕೊತ್ತಂಬರಿ, ಜೀರಿಗೆ, ಬಡೆ ಸೊಪ್ಪು, ಪೆಪ್ಪರು, ಆಮೇಲೆ ಮೆಂತೆ, ಇದಿಷ್ಟು ಆಮೇಲೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಮಗೆ ಮನೇಲಿ ಬೆಳೆಸಿರುವಂಥ ಕರಿಬೇವಿದೆ. ಅದಾದಮೇಲೆ ಬೆಳ್ಳುಳ್ಳಿ 10, ಆಮೇಲೆ 1 ಅಡಿಕೆ ಗಾತ್ರ ಅಷ್ಟು ಹುಣಸೆಯನ್ನು ಇಟ್ಕೊಂಡಿದ್ದೀನಿ, ನೀರು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಗಟ್ಟಿ ಬೆಲ್ಲ ನಿಮಗೆ ಆಪ್ಷನಲ್. ನಿಮಗೆ ಸ್ವಲ್ಪ ಸ್ವೀಟಿಶ್ ಬೇಕು ಅಂದರೆ ಗಟ್ಟಿ ಬೆಲ್ಲನ ಯೂಸ್ ಮಾಡಿ, ಇಲ್ಲಾಂದರೆ ಗಟ್ಟಿ ಬೆಲ್ಲನ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಗಟ್ಟಿ ಬೆಲ್ಲ ಹಾಕಿದರೆ ಅದು ಒಂದು ಅಥೆಂಟಿಕ್ ನಿಮಗೆ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಹೆಸರು ಹೇಳೋ ಥರ ಇದು ಗೀ ರೋಸ್ಟು, ಹಾಗಾಗಿ ಇದಕ್ಕೆ ನಮಗೆ ತುಪ್ಪ ಮ್ಯಾಂಡೇಟ್ರಿ. ಇದಕ್ಕೆ ನಾವು ಎಣ್ಣೆ ಒಂಚೂರು ಯೂಸ್ ಮಾಡಲ್ಲ, ಬರೀ ತುಪ್ಪದಲ್ಲೇ ಮಾಡುವಂಥದ್ದು. ಇಷ್ಟು ಐಟಮ್ಮು ನಿಮಗೆ ಈಗ ಪ್ರಿಪೇರ್ ಮಾಡ್ಕೋಬೇಕು. ಫಸ್ಟಿಗೆ ನಾವೀಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ನಾವೀಗ ಗರಂ ಮಸಾಲ ಐಟಮ್ನೆಲ್ಲ ನಾವು ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಸೊ ನಾ ಇಲ್ಲಿ 1 ಸ್ಪೂನು ಬಡೆ ಸೊಪ್ಪು, 1 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಮೆಂತೆ, ಚಕ್ಕೆ, ಲವಂಗ, ಫ್ಲವರ್, ಮತ್ತು ಸ್ವಲ್ಪ 1 ಸ್ಪೂನಷ್ಟು ನಾನು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಕೊತ್ತಂಬರಿ ಬೀಜನ ತೊಗೊಂಡಿದ್ದೇನೆ. ಇದಿಷ್ಟನ್ನು ನಾನು ಈಗ ಹಾಕಿ ಇದನ್ನು ಒಂದು ಅರೋಮಾ ಬರೋ ತನಕ ನಾನು ಫ್ರೈ ಮಾಡ್ಕೊಳ್ತೇನೆ. ಸೊ ಒಂದು ಒಳ್ಳೆ ಅರೋಮಾ ಬರ್ತಾ ಇದೆ, ಅಂದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ನಾನೀಗ ಇದನ್ನು ಗ್ಯಾಸ್ನ ಆಫ್ ಮಾಡಿ ಚೆನ್ನಾಗಿ ಇದನ್ನು ಒಂದು ಮಸಾಲ ಪೇಸ್ಟ್ನ ಮಾಡ್ಕೊತೀನಿ. ಸೊ ಈಗ ಈ ಮಿಕ್ಸರ್ ಜಾರಲ್ಲಿ ನಾನು ಫಸ್ಟಿಗೆ ನಾನು ನೆನೆಸ್ಕೊಂಡಿರುವ ಒಣಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಫ್ರೈ ಮಾಡ್ಕೊಂಡಿರುವ ಎಲ್ಲ ಗರಂ ಮಸಾಲೆ ಐಟಮ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹುಣಸೆ ನೆನೆಸಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಇದಕ್ಕೆ ವಿತ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದಾನೆ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದಾನೆ. ಸೊ ಇದಿಷ್ಟು ನಾನೀಗ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಗರಂ ಮಸಾಲ ಎಲ್ಲ ಫೈನಾಗಿ ಪೇಸ್ಟ್ ಆಗಿದೆ. ನೋಡಿ ಎಷ್ಟು ಚೆಂದ ಕಲರ್ ಸಹ ಬಂದಿದೆ. ನೋಡಿ ಈ ಹದಕ್ಕೆ ನೀವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಮಿಡ್ಡಲ್ಲಿ ಯಾವಾಗ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಂದು ಫೈನ್ ಪೇಸ್ಟ್ನ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಹತ್ರ ಮಸಾಲ ರೆಡಿಯಾಗಿದೆ, ಚಿಕನ್ ಕೂಡ ಮ್ಯಾರಿನೇಟ್ ಆಗಿದೆ. ಸೊ ಈಗ ನಾವು ಚಿಕನ್ ಗೀ ರೋಸ್ಟ್ನ ರೆಡಿ. ಈಗ ನಾವು ಪಾತ್ರೆಯಲ್ಲಿ 4-5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಈಗ ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೇವೆ.
ಚಿಕನ್ ಹಾಕ್ಕೊಂಡು ಈಗ ನಾವು ಹೈ ಫ್ಲೇಮಲ್ಲಿ ಇದನ್ನು ಒಂದು 10 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ಸೊ 10 ನಿಮಿಷ ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನೀವು ಚಿಕನ್ ಕೂಡ ನೀರು ಬಿಟ್ಟಿದೆ ಸ್ವಲ್ಪ. ಸೊ ಈಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಈ ಚಿಕನ್ನ ಬೇರೆ ಪಾತ್ರೆಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಿಕನ್ ಎಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಸೊ ಈಗ ಈ ಗೀನ ಒಂದು ಹೈ ಫ್ಲೇಮಲ್ಲಿ 1 ನಿಮಿಷ ಹೀಗೆ ಸೌಟ್ ಮಾಡ್ಕೊಳ್ಳೋಣ. ಸೊ ನಾವಿದಕ್ಕೆ ಈಗ ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಆ ತುಪ್ಪದ ಜೊತೆ ಆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇದು ನಮ್ಮನೆ ಬೆಕ್ಕು, ಅದಕ್ಕೆ ಆಲ್ರೆಡಿ ಊಟ ಟೈಮ್ ಆಗೋಗಿದೆ. ಇಷ್ಟೊತ್ತು ಚಿಕನ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇತ್ತು. ಬಟ್ ಇವ್ರು ಯಾಕೋ ಚಿಕನ್ ಹಾಕಲ್ಲ ಅಂತ ಈಗ ಹಾಲುವನ್ನು ತಿಂತಾ ಇದೆ. ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ, ನೈಟ್ ಫುಲ್ ಮಳೆ ಆಗಿದ್ದರಿಂದ ಹಾಗಾಗಿ ಸ್ವಲ್ಪ ಅಡುಗೆ ಲೇಟ್ ಆಗಿಬಿಡ್ತು. ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ. ಬಟ್ ಚಿಕನ್ ರೆಡಿ ಆದಮೇಲೆ ಇದು ಇನ್ನೊಂದು ರೌಂಡ್ ಬ್ಯಾಟಿಂಗ್ ಮಾಡೇ ಮಾಡುತ್ತೆ ಅಲ್ವಾ ಚಿಂಟು? ಮಸಾಲ ಸ್ವಲ್ಪ ಚೆಂದ ಥಿಕ್ ಆಗಿದೆ. ಈಗ ಅದಕ್ಕೆ ನಾವು ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಂಡು ಮತ್ತೊಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಒಂದು 5 ನಿಮಿಷ ಆಗಿದೆ ಆಲ್ಮೋಸ್ಟ್. ಈಗ ನಾವು ಇದಕ್ಕೆ ಚಿಕನ್ ಹಾಫ್ ಕುಕ್ ಮಾಡಿರುವ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚಿಕನ್ ಹಾಕ್ಕೊಂಡು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಸೊ ಇದಕ್ಕೆ ನಾವೀಗ ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆವಾಗ ಮ್ಯಾರಿನೇಷನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಹಾಗಾಗಿ ನಾವು ಜಾಸ್ತಿ ಉಪ್ಪು ಹಾಕ್ಕೊಳ್ತಾ ಇಲ್ಲ. ಆಲ್ಮೋಸ್ಟ್ 1 kg ಚಿಕನ್ಗೆ 1 ಸ್ಪೂನ್ ಉಪ್ಪು ಸಾಕು. ಬಟ್ ನಿಮಗೆ ಟೇಸ್ಟ್ ಪ್ರಕಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ಇದನ್ನು ಲಿಡ್ನ ಕವರ್ ಮಾಡಿ ನಾನು ಫ್ರೈ ಮಾಡ್ಕೊಡ್ತೀನಿ. ಈಗ ಚಿಕನ್ ರೆಡಿ ಆಗಿದೆ ಆಲ್ಮೋಸ್ಟು. ಈಗ ನಾವು ಕರಿಬೇವನ್ನ ಹಾಕೋಣ. ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚಿಕನ್ ರೆಡಿ ಆಗಿದೆ ಈಗ ನೋಡಿ. ಇಲ್ಲಿ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಂದರೆ ಚಿಕನ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ದ ಮೋಸ್ಟ್ ಅವೇಟೆಡ್ ಮೂಮೆಂಟ್, ಇದನ್ನು ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ರಿವ್ಯೂ ಕೊಡೋದು. ಸೊ ಬನ್ನಿ ಟ್ರೈ ಮಾಡೋಣ ಹೇಗಾಗಿದೆ ಅಂತ. ಸೊ ಈಗ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಮ್ಮಮ್ಮ ಬಂದು ವೇಟ್ ಮಾಡ್ತಾ ಇದ್ದಾರೆ. ಇದು ಮಾಡೋಕ್ಕೆ ಎಕ್ಸಾಕ್ಟಾಗಿ ಒಂದು ಅರ್ಧ ಗಂಟೆ ಸಾಕು ಮಸಾಲ ಎಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡೋಕ್ಕೆ. ಬಟ್ ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡೋಕ್ಕೆ ಒಂದು ಆಲ್ಮೋಸ್ಟ್ 2 hours ಆಗುತ್ತೆ. ನಾನು ಆಲ್ಮೋಸ್ಟ್ ಒಂದು 12 ಗಂಟೆ 12:30 ಸ್ಟಾರ್ಟ್ ಮಾಡಿದ್ದೆ. ಈಗ ಆಲ್ಮೋಸ್ಟ್ 2 ಗಂಟೆ ಆಗೋಗಿದೆ. ಸೊ ನಮ್ಮಮ್ಮ ವೇಟ್ ಮಾಡ್ತಾ ಇದ್ದಾರೆ. ಅಮ್ಮ ಬಾಯ್, ಟೇಸ್ಟ್ ಮಾಡಿ ಹೇಳಿ ಹಂಗಂತ. ಬಾ ಈ ಕಡೆ ಟೇಸ್ಟ್ ಮಾಡಿ. ಚೆನ್ನಾಗಿದೆಯಾ? ಸಖತ್ತಾ? ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಅರ್ಧ ಗಂಟೆಲಿ ಆಗಿಬಿಡುತ್ತೆ, ರೆಡಿ ಆಗಿಬಿಡುತ್ತೆ. ಜಾಸ್ತಿ ಮಸಾಲೆ ಐಟಮ್ ಬೇಡ, ಜಸ್ಟ್ ಒಂದು ಬ್ಯಾಡಗೆ ಮೆಣಸು ಮತ್ತು ಗರಂ ಮಸಾಲ ಐಟಮ್ಮು, ಬೆಳ್ಳುಳ್ಳಿ, ಚಿಕನ್ ಇಷ್ಟು ಇದ್ಬಿಟ್ರೆ ಆಗಿಬಿಟ್ಟು. ಸ್ವಲ್ಪ ತುಪ್ಪನ ಜಾಸ್ತಿ ಯೂಸ್ ಮಾಡಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೆಲ್ಲನ ರೆಕಮೆಂಡ್ ಮಾಡ್ತೀನಿ ನಾನು. ಬೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ವಿತ್ ಬೆಲ್ಲ ಯೂಸ್ ಮಾಡಿ ಟ್ರೈ ಮಾಡಿ. ನನಗೆ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ತಿಳಿಸಿ.